ಮನಸ್ಥಿತಿಯಲ್ಲೂ ನಾವಿಲ್ಲ. ಅದಾದ್ಮೇಲೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸತಿ ಸುಳ್ಳು ಪ್ರಚಾರ ಮಾಡುವಂತ ಧೈರ್ಯ ಯಾರಾದ್ರೂ ಮಾಡಿದ್ರೆ ನಾನು ಸುಮ್ಮನೆನೂ ಇರಲ್ಲ, ನಾನು ಸುಸ್ಥಿತಿಯಲ್ಲೂ ನಾವಿಲ್ಲ. ಅದಾದ್ಮೇಲೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸತಿ ಸುಳ್ಳು ಪ್ರಚಾರ ಮಾಡುವಂತ ಧೈರ್ಯ ಯಾರಾದ್ರೂ ಮಾಡಿದ್ರೆ ನಾನು ಸುಮ್ಮನೆನೂ ಇರಲ್ಲ, ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಡ್ರೆ, ನಾನು ಮೌನವಾಗಿದ್ದೀನಿ ಅಂದ್ರೆ ಅದ್ರ ಅರ್ಥ ಬೇರೆ ಅನ್ಕೊಂಡ್ರೆ ಅದಕ್ಕೆ ನಾನು ಬೇರೆ ರೀತಿನೇ ಉತ್ತರ ಕೊಡ್ಬೇಕಾಗತ್ತೆ. ನಾವು ಟಚ್ ಮಾಡಲ್ಲ, ಒಂದೇ ಒಂದು ಅಂಗಡಿ ಕೂಡ, ಒಂದೇ ಒಂದು ವ್ಯಾಪಾರಿನೂ ಕೂಡ ನಾವು ಟಚ್ ಮಾಡಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ ಗಮನಕ್ಕೆ ತರ್ತೀನಿ. ಆಮೇಲೆ ಇದು ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಕೊಡುವಂಥದ್ದು ಕೂಡ. ಅದಾದ್ಮೇಲೆ ಪದೇ ಪದೇ ಇದ್ರ ವಿಚಾರವಾಗಿ ಮಾತಾಡಲ್ಲ. ನಗರಸಭೆ ವ್ಯಾಪ್ತಿಗೆ ಬರುವಂತ ಫುಲ್ ಮಾರ್ಕೆಟ್, ಗ್ರಾಸ್ ಮಾರ್ಕೆಟ್ನ ಏನು ಡೆಮಾಲಿಷ್ ಮಾಡಿದೀವಿ ಈವರೆಗೂ. 20 ವರ್ಷದಲ್ಲಿ ನಗರಸಭೆಗೆ ಪ್ರತಿ ತಿಂಗಳು 1 ಲಕ್ಷನೋ 10 ಲಕ್ಷನೋ ರೆಂಟ್ ಬರಬೇಕಾಗಿತ್ತಲ್ಲ, 10,000 ಕೂಡ ರೆಂಟ್ ಬರ್ತಾ ಇರಲಿಲ್ಲ. ನಾವೇನಿವತ್ತು ಫುಲ್ ಮಾರ್ಕೆಟ್ನ ಡೆಮಾಲಿಷ್ ಮಾಡಿದೀವಿ ಅನ್ನೋದು ಏನಿದೆ, ಏನು ಇವತ್ತು ರಾಂಗ್ ರೂಮರ್ಸ್ನ ಹಬ್ಬಿಸ್ತಾ ಇದ್ದಾರೆ. ಅದಾದ್ಮೇಲೆ ಇವತ್ತು ಅದು ಏನು ಡೈಮೆನ್ಷನ್ ಇದೆ, ಜಾಗ ಏನಿದೆ, ಏನು ಸ್ಟ್ರಕ್ಚರ್ಸ್ ಬರ್ಬೋದು, ಯಾವ್ಯಾವ ಬಿಸ್ನೆಸ್ ಅಲ್ಲಿಗೆ ಸ್ಟ್ರಕ್ಚರ್ಸ್ನ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕೆ DPR ಆಗಿದೆ. DPR ಆದ್ಮೇಲೆ ಸರ್ಕಾರದ ಜಾಗ, ನಗರಸಭೆ ಜಾಗ, ಮಾರ್ಕೆಟ್ ಜಾಗ, ಅಲ್ಲಿ ಮಾರ್ಕೆಟ್ ಅವ್ರಿಗೆ ಅಂಗಡಿ ಬಿಟ್ರೆ ಬೇರೆ ಏನೂ ಬರಲ್ಲ. ಮಾರ್ಕೆಟ್ ವ್ಯಾಪಾರ ಮಾಡೋರ್ಗೆ ಅಂಗಡಿಗಳು ಬಿಟ್ರೆ ಬೇರೆ ಏನೂ ಬರಲ್ಲ. ಇದಾದ್ಮೇಲೆ ನಾವು ಒಂದೇ ಒಂದು ಬಿಲ್ಡಿಂಗ್ನು ನಾವು ಮುಟ್ಟಲ್ಲ, ಡೆಮಾಲಿಷ್ ಮಾಡಲ್ಲ. ಆ ಜಾಗನೂ ಕೂಡ ವ್ಯಾಪಾರಿಗಳೇ ನಮ್ಗೆ ದೂರು ಕೊಟ್ಟಿದ್ದು, ವ್ಯಾಪಾರ ಮಾಡಕ್ಕೆ ಯೋಗ್ಯವಾಗಿರೋ ಜಾಗ ಅಲ್ಲ, ಮತ್ತೆ ಸೇಫ್ ಇಲ್ಲ ವ್ಯಾಪಾರಿಗಳಿಗೆ ಅಂತ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಪ್ರತಿಯೊಂದು ವ್ಯಾಪಾರಿ ನನ್ನ ಹತ್ರ ಬಂದು ದೂರು ಕೊಟ್ಟಿಲ್ಲ ಅಂತ ಹೇಳಿ, ಅವರು ದೇವ್ರ ಹತ್ರ ಹೋಗಿ ಹೇಳಿ. ಕಳೆದ 5-6 ವರ್ಷಗಳಿಂದಾನು ಕೂಡ ಆ ಜಾಗದಲ್ಲಿ ವ್ಯಾಪಾರ ಮಾಡಕ್ ಯೋಗ್ಯ ಇಲ್ಲ. ಫುಲ್ ಮಾರ್ಕೆಟ್ ಏನ್ ಗ್ರಾಸ್ ಮಾರ್ಕೆಟ್ ಇದೆ, ಇವತ್ತು ನಾವು ಡೆಮಾಲಿಷ್ ಮಾಡಿದೀವಿ, ನಗರಸಭೆ ಜಾಗ ಅನ್ಕೊಂಡು ಅಲ್ಲಿ ಮಾರ್ಕೆಟ್ ಬರುತ್ತೆ ಅಂತ ಅಂದ್ಬಿಟ್ಟು ಯಾರು ವ್ಯಾಪಾರಿಗಳದ್ದು ಜಾಗ ಕನ್ವಿನ್ಸ್ ಮಾಡಿ ಅವ್ರನ್ನ ನಾವು ಆ ಜಾಗದಲ್ಲಿ ಡೆಮಾಲಿಷ್ ಮಾಡಿದೀವಿ, ನಾಳೆ ಅಂತ ವ್ಯಾಪಾರಿಗಳಿಗೆ ಅಂಗಡಿ ಕಟ್ಟೋದು. 20 ವರ್ಷದಲ್ಲಿ ಯಾವ ವ್ಯಾಪಾರಿಗೆ ಜಾಗ ಕೊಟ್ಟಿರ್ತೀವಿ ನಗರಸಭೆಯಿಂದ, ಅವನು ಒಂದೇ ಒಂದು ತಿಂಗಳು ಕೂಡ ರೆಂಟ್ ಕಟ್ಟೋದಕ್ಕೆ ಅವನಿಗೆ ಶಕ್ತಿ ಇರಲ್ಲ. 10 ಜನ ಕೂಡ ಆ ಜಾಗದಲ್ಲಿ ಪೊಸಿಷನ್ ಅಲ್ಲಿ ಇಲ್ಲ, ಎಲ್ಲಾ ಬೀಗ ಹಾಕೊಂಡು ಹೊಟ್ಟೋಗಿರ್ತಾರೆ. ಅವ್ರ ಪರಿಸ್ಥಿತಿ ಅವ್ರಾಗ ಅವ್ರಿಗೆ ಹೇಳ್ಕೊಂಡ್ಮೇಲೆ ನಾವು ಆ ತರದೊಂದು ನಗರಸಭೆ ಕಮಿಷನರು ಮತ್ತೆ DC ಹಂತದಲ್ಲೂ ಅವ್ರ ಗಮನಕ್ಕೆ ತಗೊಂಡ್ಬಂದು, ಸರ್ಕಾರದಲ್ಲಿ DMAಗೂ ನಾನು ಗಮನಕ್ಕೆ ತಗೊಂಡ್ ಬಂದು ಕಳೆದ 2 ತಿಂಗಳಿಂದೇನೆ ನಾನು ಇದನ್ನ ತಗೊಂಡಿದ್ದೀನಿ. PWD ಅವರು ಬಿಲ್ಡಿಂಗ್ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಕ್ವಾಲಿಟಿ ಚೆಕ್ ಮಾಡಬೇಕಾಗತ್ತೆ. ಅವರು ರಿಪೋರ್ಟ್ ಮೇಲೆ ಇದು ಯೋಗ್ಯವಾಗಿಲ್ಲ, ಯಾವುದಾದ್ರೂ ಸಂದರ್ಭದಲ್ಲಿ ಪಿಕ್ಚರ್ ರೋಡಲ್ಲಿ ಹೇಗೆ ಬಿಲ್ಡಿಂಗ್ ಬಿದ್ದೋಗುತ್ತೆ, ಇದು ಕೂಡ ನಾಳೆ ವ್ಯಾಪಾರಕ್ಕೆ ಯೋಗ್ಯವಾಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಾದ್ಮೇಲೆ ನಾವು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದ್ದೀವಿ. ನಗರಸಭೆ ವ್ಯಾಪ್ತಿಯಲ್ಲಿ ಬರೋ ಯಾವುದೇ ಜಾಗ ಅಲ್ಲಿನ ಪ್ರೊಸೀಜರ್ಸ್ ಮಾಡೇ ನಾವು ಮಾಡಬೇಕಾಗತ್ತೆ. ನಗರಸಭೆಗೆ ವ್ಯಾಪ್ತಿಗೆ ಬರೋವಂಥದ್ದು ಮತ್ತೆ ನಗರಸಭೆ ವ್ಯಾಪ್ತಿಗೆ ಬರುವಂಥ ಮಾರ್ಕೆಟ್ ಜಾಗದಲ್ಲಿ ಏನು ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿ ಡೆಮಾಲಿಷ್ ಮಾಡಿದ್ದೀವಿ. ಅಲ್ಲಿ ವ್ಯಾಪಾರ ಮಾಡೋರಿಗೆ ಅಂಗಡಿಗಳು ಬಿಟ್ಟರೆ, ಮಳಿಗೆಗಳು ಬಿಟ್ಟರೆ, ಬೇರೆ ವ್ಯಾಪಾರಗಳಿಗೆ ವ್ಯಾಪಾರ ಇಷ್ಟು ದಿನ ಯಾರು ಅಲ್ಲಿ ಇದ್ರು ಅಂಥವ್ರಿಗೆ ನಾವು ಅಕಾಮಿಡೇಟ್ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡ್ಕೋತೀವಿ ಅಲ್ಲಿ. ಅದಾದ್ಮೇಲೆ ಇಡೀ KGF ಅಲ್ಲಿ 2 ವೀಲರ್ದು ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಇದೆ, ಇಡೀ KGF ಅಲ್ಲಿ ಇದೆ. ಅದಾದ್ಮೇಲೆ ಬಸ್ಸಿಗೆ ಬರೋರಿಗೆ 2 ವೀಲರ್ ಸಮಸ್ಯೆ ಇದೆ. ಇಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು 200ರಿಂದ 500 2 ವೀಲರ್ಸ್ ನಿಲ್ಲಕ್ಕೆ ಜಾಗ ಇಲ್ಲದೆ ಇರುವಂತ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಇವತ್ತಿಂದ ಅಲ್ಲ, 5 ವರ್ಷದಿಂದ 10 ವರ್ಷದಿಂದ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಯಾವಾಗ್ಲೂ ಒಂದು ಸಮಸ್ಯೆಗೆ ದಾರಿ ಹುಡುಕುವಂತ ಪ್ರಯತ್ನ ಮಾಡಬೇಕು. ಅದನ್ನ ನಾವು ತಪ್ಪು ಪ್ರಚಾರ ಮಾಡೋದು, ಅಪಪ್ರಚಾರ ಮಾಡೋದು, ಜನಗಳು ಅಮಾಯಕರಿರ್ತಾರೆ ಅಂತ ಸುಳ್ಳು ಪ್ರಚಾರ ಮಾಡಿ ಅವ್ರನ್ನ ಯಾಮಾರಿಸುವಂತ ಕರ್ಮ ನಮ್ಗೇನಿಲ್ಲ, ಆ ಮನಸ್ಥಿತಿಯಲ್ಲೂ ನಾವಿಲ್ಲ. ಅದಾದ್ಮೇಲೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸತಿ ಸುಳ್ಳು ಪ್ರಚಾರ ಮಾಡುವಂತ ಧೈರ್ಯ ಯಾರಾದ್ರೂ ಮಾಡಿದ್ರೆ ನಾನು ಸುಮ್ಮನೆನೂ ಇರಲ್ಲ, ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಡ್ರೆ, ನಾನು ಮೌನವಾಗಿದ್ದೀನಿ ಅಂದ್ರೆ ಅದ್ರ ಅರ್ಥ ಬೇರೆ ಅನ್ಕೊಂಡ್ರೆ ಅದಕ್ಕೆ ನಾನು ಬೇರೆ ರೀತಿನೇ ಉತ್ತರ ಕೊಡ್ಬೇಕಾಗತ್ತೆ. ಕಮರ್ಷಿಯಲ್ ಜಾಗದನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೋಸ್ಕರ, ವ್ಯಾಪಾರಕ್ಕೋಸ್ಕರನೇ ಆ ಜಾಗ ನಿಗದಿ ಮಾಡಿದೀವಿ. ಹಿಂದೆ 20 ಅಂಗಡಿ ಇತ್ತು, ಇವತ್ತು ಕ್ಯಾಲ್ಕುಲೇಟ್ ಮಾಡಿದಾಗ, ಎಸ್ಟಿಮೇಟ್ ಮಾಡಿದಾಗ 120 ಅಂಗಡಿ ಮೇಲೆ ಅಲ್ಲಿ ಸ್ಟ್ರಕ್ಚರ್ ಬಡಕ್ಕೆ ಅವಕಾಶ ಆಗ್ತಾ ಇದೆ. ಕೆಳಗಡೆ 500 2 ವೀಲರ್ ಪಾರ್ಕಿಂಗ್ ನಿಲ್ಲಕ್ಕೆ, ಅದಾದ್ಮೇಲೆ 75% 2 ವೀಲರು, 25% ಕಾರ್ ಪಾರ್ಕಿಂಗು ಅವಕಾಶ ಮಾಡಿ ಅದೇ ಒಂದು ಸಪ್ರೇಟ್ ಕಮರ್ಷಿಯಲ್ ಬ್ಲಾಕ್ ಆಗಿ ಡೆವಲಪ್ ಮಾಡ್ತೀವಿ. ಒಂದೇ ಫ್ಲೋರ್ ವ್ಯಾಪಾರಕ್ಕೆ ಮಾಡಿರ್ತೀವಿ, ಅದರ ಮೇಲೆ ಇನ್ನೇನೂ ಇಲ್ಲ. ಅದನ್ನ ಪ್ರೊಸೀಜರ್ಸ್ ಪ್ರಕಾರನೇ ನಾವು ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ.
ಈ ಹಿಂದೆ 10 ವರ್ಷದಲ್ಲಿ ಮಾರ್ಕೆಟ್ ಇಂದ ರಾಬರ್ಸನ್ ಪೇಟ್ ಮಾರ್ಕೆಟ್ ಅಲ್ಲಿ 1000 ಅಂಗಡಿ ಇದ್ರೆ 1000 ಅಂಗಡಿಯಲ್ಲಿ ನಮ್ಗೆ 10 ಲಕ್ಷ ರೆಂಟ್ ಕಲೆಕ್ಟ್ ಆಗ್ಬೇಕಂದ್ರೆ 1 ಲಕ್ಷ ಕೂಡ ರೆಂಟ್ ಕಲೆಕ್ಟ್ ಆಗಿರ್ಲಿಲ್ಲ. ಈ ಕಳೆದ 9 ವರ್ಷ ಅಥವಾ 11 ವರ್ಷದ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಅದಾದ್ಮೇಲೆ ನಗರಸಭೆ ಜವಾಬ್ದಾರಿ ಆಗಿರುತ್ತೆ. ಟೆಕ್ನಿಕಲ್ ವಿಂಗು, ಇಂಜಿನಿಯರ್ ಸೆಕ್ಷನ್ ಮತ್ತೆ ಕಮಿಷನರ್ ಅವ್ರದ್ದು ಜವಾಬ್ದಾರಿ ಆಗುತ್ತೆ. ಯಾಕೆ ಮಾರ್ಕೆಟ್ ಅಲ್ಲಿ ವ್ಯಾಪಾರಿಗಳು ಬಾಡಿಗೆ ಕಟ್ತಾ ಇಲ್ಲ ಅಂದಾಗ ಅವ್ರು ಆನ್ಸರಬಲ್ ಆಗ್ತಾರೆ. ಆನ್ಸರಬಲ್ ಆಗೋದ್ರ ಜೊತೆಲಿ ಕಾರಣನೂ ಹುಡುಕ್ಬೇಕಾಗತ್ತೆ. ಟೆಕ್ನಿಕಲ್ ಆಗಿ ರೋಡ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕ್ಲೈನ್ಲಿನೆಸ್ ಇಲ್ಲ. ಯಾರು ಬಂದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಕ್ಲೈನ್ಲಿನೆಸ್ ಇಲ್ಲ. ಬರೀ ಸೌದೆ ಮಾರ್ಕೆಟ್ ಮಾಡ್ಕೊಂಡಿದ್ರು, ಇದ್ಲು ಮಾರ್ಕೆಟ್ ಮಾಡ್ಕೊಂಡಿದ್ರು. ಯಾವುದೇ ಒಂದು ಆರೋಗ್ಯಕರವಾಗಿರುವಂತ ವ್ಯಾಪಾರ ವಹಿವಾಟು ಆಗಿ ದುಡ್ಡು ಅವ್ರಿಗೂ ಬರ್ತಾ ಇರ್ಲಿಲ್ಲ. ದುಡ್ಡು ಅವ್ರಿಗೂ ಬಂದು ಅವರು ಕಮರ್ಷಿಯಲ್ ಆಗಿ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಅವ್ರು ಇರ್ಲಿಲ್ಲ. ಇದಕ್ಕೆಲ್ಲಾನು ಕೂಡ ನಾವು ಒಂದು ದಾರಿ ಹುಡುಕಿ, ಅಂದ್ರೆ ಒಂದು ವಯಾ ಮೀಡಿಯಾ ಹುಡುಕಿ, ಮಾರ್ಕೆಟ್ ಅಲ್ಲಿ ಯಾರು ವ್ಯಾಪಾರ ಮಾಡ್ಕೊಂಡಿದ್ರು, ಹಳಬರು ಹೊಸಬ್ರು, ಯಾರಿಂದ ನಾವು ತಗೊಂಡಿದ್ದವರು, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಪ್ರಾಮಿಸ್ ಮಾಡಿ 1 ವರ್ಷ ಅಥವಾ 10 ತಿಂಗಳಲ್ಲಿ ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಬರುತ್ತೆ. ಯಾರು ಇಲ್ಲಿ ವಾಲಂಟ್ರಿ ಆಗಿ ಬಂದು ನೀವು ಜಾಗ ಇಲ್ಲಿ ಒಳ್ಳೆ ಸ್ಟ್ರಕ್ಚರ್ ಬರಲಿ, ಬಿಲ್ಡಿಂಗ್ ಬರಲಿ, ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ನಮ್ಗೊಂದು ಲೈಫ್ ಸಿಗಲಿ ಅಂತ ವಾಲಂಟ್ರಿ ಆಗಿ ಬಂದಿದ್ದಾರೆ. ಪ್ರಿಯಾರಿಟೀಸ್ ಅವ್ರಿಗೆ ಕೊಟ್ಟು ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ ಏನು ಪ್ರಾಮಿಸ್ ಮಾಡಿದೀವಿ ಅದೇ ರೀತಿ ಕನ್ಸ್ಟ್ರಕ್ಷನ್ ಬರುತ್ತೆ. ವ್ಯಾಪಾರ ಮಾಡೋರಿಗೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದು, ಒಂದು ಫ್ಲೋರ್ ಮೇಲೆ ಇನ್ನೊಂದು ಕಟ್ಟಲ್ಲ. ವ್ಯಾಪಾರಕ್ಕೋಸ್ಕರನೇ ನಗರಸಭೆ ವ್ಯಾಪಾರ ಮಾಡೋ ಜಾಗ ಏನಿತ್ತು ಅದಕ್ಕೆ ವ್ಯಾಪಾರಕ್ಕೆ ಸೀಮಿತವಾಗಿ ಬಿಟ್ಟಿದ್ದೀವಿ. ಬೇರೆ ಯಾವುದೇ ತರ ನಾವು ಸ್ಟೇಟ್ಮೆಂಟ್ಸ್ ಕೊಡಲ್ಲ. ಮತ್ತೆ ವ್ಯಾಪಾರಕ್ಕೆ ಬಾಡಿಗೆ ಕಟ್ಟಿಲ್ಲ ಅಂದ್ಬಿಟ್ಟು ನಾವು ವ್ಯಾಪಾರಿಗಳನ್ನ ದೂಷಣೆ ಮಾಡೋದಲ್ಲ. ಅವ್ರಿಗೆ ಬಿಸ್ನೆಸ್ ಆಗಿಲ್ಲ, ಇಷ್ಟು ದಿನ ಬಿಸ್ನೆಸ್ ಆಗಿಲ್ಲ. ಪ್ರತಿಯೊಬ್ಬ ವ್ಯಾಪಾರ ಮಾಡುವಂತ ಜಾಗ ಯೋಗ್ಯವಾಗಿರ್ಲಿಲ್ಲ. ಯಾರು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ಲಿಲ್ಲ ಬಿಸ್ನೆಸ್ ಮಾಡೋದಕ್ಕೆ. ಯಾವುದೇ ಒಂದು 2 ವೀಲರ್ ನಿಲ್ಸಿ ಅಂಗಡಿಗೆ ಅವ್ರ ಹತ್ರ ವ್ಯಾಪಾರ ಮಾಡೋದಕ್ಕೆ ಈವರೆಗೂ ಹೋಗಿಲ್ಲ. 7-8 ವರ್ಷಗಳಿಂದ ಅದೇ ಪರಿಸ್ಥಿತಿ ಇದೆ. ನಿನ್ನೆ ಮೊನ್ನೆಯಿಂದ ಬಂದಿರುವಂತ ಪರಿಸ್ಥಿತಿ ಅಲ್ಲ. ಅದರಿಂದ ಹಂತವಾಗಿ ಮಾತ್ರ ಇವೆಲ್ಲ ಮಾಡಕ್ಕಾಗತ್ತೆ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದೀವಿ. ಅವ್ರ ಅಮಾಯಕರಿದ್ದಾರೆ, ಕಷ್ಟಜೀವಿಗಳಿದ್ದಾರೆ ಅಂತ ಅವರ ಇನೋಸೆನ್ಸ್ ನ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಅದ್ರ ಪ್ರತಿಫಲ ಅನುಭವಿಸ್ತೀರಾ. ಗೊತ್ತಿದೆ ಯಾರು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಯಾವ ತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರೆ, ಯಾಕಾಗಿ ಕೊಡ್ತಾ ಇದಾರೆ ಅಂತ ಗೊತ್ತಿದೆ. ಜನಕ್ಕೂ ಅರ್ಥ ಆಗುತ್ತೆ. ಅಮಾಯಕರ ಮನಸ್ಸು ಜೊತೆ ಆಟ ಆಡ್ಕೊಂಡ್ರೆ, ಅವ್ರ ಭಾವನೆಗಳ ಜೊತೆ ಆಟ ಆಡ್ಕೊಂಡ್ರೆ ಒಂದಿನ ಅದ್ರ ಪರಿಶ್ರಮ ಏನು ಅಂತ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ. ಸರ್ಕಾರದ ಜಾಗ, ನಗರಸಭೆ ಜಾಗ, ಮಾರ್ಕೆಟ್ ಬರುತ್ತೆ. 6 ತಿಂಗಳಲ್ಲಿ ನೋಡ್ತೀರಾ. ಆಮೇಲೆ 15-20 ದಿನದಲ್ಲೋ ಅಥವಾ 1 ತಿಂಗಳಲ್ಲೋ ಅದ್ರದ್ದು ಭೂಮಿ ಪೂಜೆ ಆಗತ್ತೆ. ಏನಕ್ಕೋಸ್ಕರ ಏನಕ್ಕೆ ಮಾಡಿದೀವಿ ಅನ್ನೋಂಥದ್ದನ್ನ ಆ ದಿನ ಮಾತಾಡ್ತೀವಿ. ನಾವು ಟಚ್ ಮಾಡಲ್ಲ. ಒಂದೇ ಒಂದು ಅಂಗಡಿ ಕೂಡ, ಒಂದೇ ಒಂದು ವ್ಯಾಪಾರಿನೂ ಕೂಡ ನಾವು ಟಚ್ ಮಾಡಲ್ಲ. ಏನ್ ಜಾಗ ಇದೆ ವ್ಯವಸ್ಥಿತವಾಗಿರುವಂತದ್ದು. ನಗರಸಭೆಗೂ ನಾಳೆ ಯಾರಾದ್ರೂ ಅಲ್ಲಿ ನಾವು ವ್ಯಾಪಾರಕ್ಕೆ ಅಂಗಡಿ ಕೊಟ್ರೆ, ಮಳಿಗೆಗಳನ್ನ ಕೊಟ್ರೆ ನಾಳೆ ನಗರಸಭೆಗೆ 500 ರೂಪಾಯೋ 1000 ರೂಪಾಯೋ 2000ನೋ ರೆಂಟ್ ಕಟ್ಟೋ ಅಂತ ವ್ಯವಸ್ಥಿತವಾಗಿರುವಂತ ಸ್ಟ್ರಕ್ಚರು, ರೋಡು, ಸೇಫ್ಟಿ ಮೆಜರು, 2 ವೀಲರ್ಗೆ ಸೇಫ್ಟಿ ಮೆಜರು, ಯಾರೇ ವ್ಯಾಪಾರ ಮಾಡಿದ್ರು ಅವ್ರಿಗೆ ಟಾಯ್ಲೆಟ್ ಸರ್ವಿಸು, ಆ ತರ ಎಲ್ಲಾ ರೀತಿಯ ಇನ್ನ 20-30 ವರ್ಷಕ್ಕೆ ಆ ಜಾಗದಲ್ಲಿ ವ್ಯಾಪಾರ ಈ ಹಿಂದೆ 50 ವರ್ಷದಲ್ಲಿ ಏನ್ ನೋಡಿರಲ್ಲ ಅದನ್ನ ನೋಡೋ ಅಂತ ವ್ಯವಸ್ಥೆಗೆ ಡೆವಲಪ್ ಮಾಡ್ತೀವಿ. ಬಿಟ್ರೆ ಏನೇನ್ ರೂವರ್ಸ್ ಬರುತ್ತೆ ಅದು ಏನಾದ್ರೂ ನಿಲ್ದೆ ಹೋದ್ರೆ ಅದರದ್ದು ಪ್ರತಿಫಲ ಏನ್ ಅನುಭವಿಸ್ಬೇಕಾಗತ್ತೆ ಅವ್ರು ಅನುಭವಿಸ್ತಾರೆ. ಅಮಾಯಕರ ಜೊತೆ ಆಟ ಆಡ್ಕೊಳ್ಳೋದು ಬೇಡ, ಅಮಾಯಕರ ಭಾವನೆಗಳ ಜೊತೆ ಆಟ ಆಡ್ಕೊಳ್ಳೋದು ಬೇಡ. ಕಷ್ಟಜೀವಿಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೀವಿ. ಅದ್ರ ನೋವೇನು, ಅದ್ರ ಸ್ಟ್ರಗಲ್ ಏನು, ಅದ್ರ ಹಿಂಸೆ ಏನೇನು ಅನುಭವಿಸಿ ನಾವು ಒಂದ್ ಚಾಲೆಂಜ್ ಆಗಿ ತಗೊಂಡ್ ಕೆಲಸ ಮಾಡ್ತಾ ಇದೀವಿ, ಮಾರ್ಕೆಟ್ ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕೇ. ಬಿಟ್ರೆ ತಪ್ಪು ಸಂದೇಶ ಕೊಡ್ತೀವಿ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಬೇರೆ ರೀತಿಯಲ್ಲಿ. நம்பிக்கை வந்துச்சு. ஏன்னா 3 வருஷமா நம்ம இந்த மார்க்கெட்ல இருக்கிறோம். எங்க அப்பா காலத்துல இருந்து இம்ப்ரூவ்மெண்ட் இல்ல, ஒண்ணுக்கு போறதுக்கு இடம் இல்ல. வரவெல்லாம் எங்க பார்த்தாலும் அங்கே டெலீட் பண்ணிருக்கிறாங்க. நம்மளுக்கு ப்ராமிஸ் பண்ணிக்கிறாங்க மேடம் என்னன்னு, உங்களுக்கு கட்டி புதுசா கொடுக்குறோம் கார் பார்க்கிங், 2 வீலர் பார்க்கிங். நம்மளுக்கு கூட அங்க கடை இருந்தாக்கா ஒரு இம்ப்ரூவ்மெண்ட், வியாபாரம் ஆகிறதுக்கு ஒரு சான்ஸ் நம்ம கூட கொஞ்சம் பொறுத்துன்னு இருக்கணும். இப்போ இந்த 2 நாளா இந்த ஸ்பீக் ஆகிறதுனால நம்மளுக்கு ராத்திரில தூக்கம் இல்ல. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean.
no compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.